ಪ್ರದೀಪ್ ಈಶ್ವರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ರಾಜ್ಯದಲ್ಲಿ ಪ್ರದೀಪ್ ಈಶ್ವರ್ ಅಂದರೆ ಒಂದು ಯುವ ಕ್ರಾಂತಿಯಾಗಿದೆ, ಶೈಕ್ಷಣಿಕ ಕ್ರಾಂತಿಯಾಗಿದೆ. ಒಂದು ಶೈಕ್ಷಣಿಕ ರಂಗದಲ್ಲಿ ಇವತ್ತು ಸಾಮಾನ್ಯ ಜನಕ್ಕೂ ಬೇಕಾಗಿರೋದು ಶಿಕ್ಷಣ. ಅದರಲ್ಲಿ ಒಳ್ಳೆ ಕ್ರಾಂತಿಯನ್ನು ಮಾಡ್ತಿರೋ ಒಂದು ಭರವಸೆ ನಮಗಿದೆ. ಅದರಿಂದ ಕೊಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸರ್, ಇಂದು ಮಾನ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಹಿಂದ ಮುಖಂಡರು ಒಳಗೊಂಡಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ಈ ಎರಡೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ಸುಮಾರು ವರ್ಷಗಳಿಂದ ಅಹಿಂದ ವರ್ಗಕ್ಕೆ ಒಂದು ಮಂತ್ರಿ ಸ್ಥಾನವನ್ನು ಇದುವರೆಗೂ ಒದಗಿಸ್ಕೊಟ್ಟಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡಂತೆ ಯಾವುದೇ ಸರ್ಕಾರಗಳು ಬಂದರೂ ಸಹ ಇವತ್ತು ನಮ್ಮ ಒಕ್ಕೊರಲಿನ ಅಹಿಂದ ವರ್ಗದ ಒತ್ತಾಯ ಇಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ಬಲ್ಜ ಜನಾಂಗದಿಂದ ಆಯ್ಕೆ ಆಗಿರುವಂತಹ ಅತಿ ಹಿಂದುಳಿದ ಒಂದು ಜನಾಂಗಗಳಲ್ಲಿ ಬಲ್ಜ ಜನಾಂಗವೂ ಸಹ ಒಂದಾಗಿದೆ. ನಮ್ಮ ಜನಾಂಗವನ್ನು ಸೇರಿಸ್ಕೊಂಡಂತೆ ಎಲ್ಲ ಅಹಿಂದ ಒಂದು ವರ್ಗಗಳಿಂದ ಒತ್ತಾಯ ಮಾಡ್ತೇವೆ ಪ್ರದೀಪ್ ಈಶ್ವರ್ ಅವರಿಗೆ ಇವತ್ತು ಮುಂದಿನ ಏನು ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ ಅದರಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಕಾರಣ ಏನಂದರೆ, ನಮ್ಮ ಎರಡೂ ಜಿಲ್ಲೆಗಳಲ್ಲಿ 75% 80% ಅಹಿಂದ ವರ್ಗದ ಜನಗಳು ಇವತ್ತು ದಿವಸ ಈ ಎರಡು ಜಿಲ್ಲೆಗಳು ಇದ್ದಾರೆ. ಇವತ್ತು ಕೋಲಾರ ಹಾಲು ಒಕ್ಕೂಟ ಇರ್ಬೋದು ಮತ್ತು DCC ಬ್ಯಾಂಕ್ ಇರ್ಬೋದು, ಅವೆರಡೂ ಸಹ ಮಂತ್ರಿ ಸ್ಥಾನಗಳಷ್ಟೇ ಪ್ರಾಮುಖ್ಯವನ್ನು ಈ ಎರಡೂ ಅವಳಿ ಜಿಲ್ಲೆಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಆ ಎರಡೂ DCC ಬ್ಯಾಂಕ್, KMF ಇರ್ಬೋದು, ಅಂಥದ್ರಲ್ಲೂ ಸಹ ಇವತ್ತು ಹಿಂದುಳಿದವರಿಗೆ ಅಹಿಂದ ವರ್ಗದವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಒದಗಿಸಲು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ರೇಣುಕಾ ರಾಜೇಂದ್ರನ್ ಆದಮೇಲೆ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಯಾರಿಗೂ ಸಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿಲ್ಲ. ಈಗ ಪ್ರದೀಪ್ ಈಶ್ವರ್ ಅವರು ಏಕೈಕ ಎರಡೂ ಜಿಲ್ಲೆಗಳಲ್ಲಿ ಒಬ್ಬ ಅಹಿಂದ ಯುವ ನಾಯಕರಿದ್ದಾರೆ. ಅವರಿಗೆ ಮುಂಬರುವ ಒಂದು ದಿನಗಳಲ್ಲಿ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಲೇಬೇಕು. ಈಗಾಗಲೇ ಅಹಿಂದ ಪಕ್ಷ ಕಾಂಗ್ರೆಸ್ ಪರವಾಗಿ ನಿಂತಿದೆ ಅಂಥೇಳಿ ಎಲ್ಲ ಚುನಾವಣೆಗಳಲ್ಲೂ ಸಹ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಒಕ್ಕರಲಿನಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಪಕ್ಷದ ಮುಖಂಡರು, ನಾಯಕರು, ಕಾರ್ಯಕರ್ತರು ಇವತ್ತು ಮತವನ್ನು ಚಲಾಯಿಸಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರೋದಕ್ಕೆ ಅವ್ರದ್ದೇ ಆದ ಒಂದು ಶ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರಬೇಕು ಅಂದರೆ ಅಹಿಂದ ಯುವ ನಾಯಕರಂಥ ಪ್ರದೀಪ್ ಈಶ್ವರ್ ಅವರಿಗೆ ಮುಂಬರುವ ದಿನಗಳಲ್ಲಿ ಮಂತ್ರಿಮಂಡಲವನ್ನು ಒದಗಿಸಬೇಕು. ಅವರಿಗೆ ಒದಗಿಸಿಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಮಾಡೋದರಲ್ಲಿ ಎರಡನೇ ಮಾತಿಲ್ಲ. ಈಗಾಗಲೇ ಅವರ ಒಂದು ಶೈಕ್ಷಣಿಕ ಕ್ರಾಂತಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಹಲವಾರು ಮಂತ್ರಿಗಳು ಅವರದೇ ಆದ ಒಂದು ಉತ್ತಮ ಅಭಿಪ್ರಾಯವನ್ನು ಪ್ರದೀಪ್ ಈಶ್ವರ್ ಅವರ ಮೇಲೆ ಒದಗಿಸಿದ್ದಾರೆ. ಹಾಗಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಒಳಗೊಂಡಂತೆ ಈ ಎರಡೂ ಅವಳಿ ಜಿಲ್ಲೆಗಳು ಮತ್ತು ಇಡೀ ರಾಜ್ಯದ ಹಿಂದುಳಿದ ಅಹಿಂದ ವರ್ಗದವರಿಗೆ ಮುಂದಿನ ದಿನಗಳಲ್ಲಿ ಇವರಿಂದ ಒಳ್ಳೆಯದಾಗುತ್ತೆ ಅಂತೇಳಿ ಇವತ್ತು ದಿವಸ ಅವ್ರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಎಂದು ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಏನು ಪತ್ರಿಕಾಗೋಷ್ಠಿ ಎಲ್ಲ ಹಿರಿಯ ಮುಖಂಡರನ್ನು ಒಳಗೊಂಡಂತೆ ಮಾಡಿದ್ದೀವಿ. ಮುಂಬರುವ ಏನು ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೂ ಸಹ ನಮ್ಮ ಒತ್ತಾಯವನ್ನು ಒಂದು ಪತ್ರದ ಮುಖಾಂತರ ಸಹ ನೇರವಾಗಿ ಭೇಟಿ ಮಾಡಿ ಅವರಿಗೆ ಒಕ್ಕೊರಲಿನ ಒತ್ತಾಯವನ್ನು ಮಾಡಿ ಪ್ರದೀಪ್ ಈಶ್ವರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಸರ್, ಈ ಹಿಂದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ನಾನು MLA ಆಗಿರೋದೇ ಲೈಫ್ ಟೈಮ್ ಅಚೀವ್ಮೆಂಟು, ನನಗೆ ಮಂತ್ರಿಗಿರಿ ಸ್ಥಾನದ ಆಸೆಗೀಸೆ ಏನು ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಕುರಿತು ಏನು ಹೇಳ್ತೀರಿ? 5 ವರ್ಷದಲ್ಲಿ ನಾನು ಏನು ಮಾಡಬೇಕು, MLAಗೆ ಮಾಡ್ತೀನಿ ಅಂತ. MLA ಆಗಿ ಅವ್ರು ಏನು ಇವಾಗ ಸೇವೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರದೀಪ್ ಈಶ್ವರ್ ಅಂದರೆ ಒಂದು ಯುವ ಕ್ರಾಂತಿಯಾಗಿದೆ, ಶೈಕ್ಷಣಿಕ ಕ್ರಾಂತಿಯಾಗಿದೆ. ಶಾಸಕರ ಜೊತೆಗೆ ಒಂದು ಮಂತ್ರಿ ಸ್ಥಾನವನ್ನು ಅವರು ಕೊಟ್ಟರೆ ಮುಂಬರುವ ದಿನಗಳಲ್ಲಿ ಅವರಿರುವಂಥ ಒಂದು ಶಕ್ತಿಯನ್ನು ಮತ್ತಷ್ಟು ಈ ರಾಜ್ಯಕ್ಕೆ ಬಳಸ್ಕೋಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯವಾಗಿದೆ. ಆದ್ದರಿಂದ ನಾವು ಇವತ್ತು ದಿವಸ ಮಂತ್ರಿಮಂಡಲದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಎಂಬ ಒತ್ತಾಯವನ್ನು, ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡ್ತೇವೆ. ಸರ್, ಪ್ರದೀಪ್ ಈಶ್ವರ್ಗೆ ಮಂತ್ರಿಗಿರಿ ಸಿಗೋ ನಿಮ್ಗೆ ವಿಶ್ವಾಸ ಇದೆಯಾ? ಒಂದು ವೇಳೆ ಸಿಕ್ಕಿದ್ರೆ ಯಾವೊಂದು ಸ್ಥಾನಕ್ಕೆ ಬೇಡಿಕೆ ಇಡ್ತೀರಾ? 100ಕ್ಕೆ 100 ಮುಂಬರುವಂಥ ಒಂದು ದಿನಗಳಲ್ಲಿ ಮಂತ್ರಿಮಂಡಲ
ಪುನರ್ರಚನೆ ಇಲ್ಲ ವಿಸ್ತರಣೆ ಆದಂಥ ಒಂದು ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಮಂತ್ರಿಮಂಡಲ ಸ್ಥಾನ ಸಿಗುತ್ತೆ. ಕಾರಣ ಇಷ್ಟೇ, ನಮ್ಮೆರಡೂ ಅವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು 75-80% ಅಹಿಂದ ವರ್ಗದ ಜನರು ಎರಡು ಜಿಲ್ಲೆಯಲ್ಲಿದ್ದಾರೆ. ಅದನ್ನು ಮನಗಂಡು ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಹಿಂದ ವರ್ಗದವರಿಗೆ ಅನ್ಯಾಯ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಅನ್ಯಾಯ ಮಾಡಲ್ಲ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಇದೆ. ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇ ಆದಲ್ಲಿ ನೀವು ಹೇಳಿದಂಗೆ ಒಂದು ಶೈಕ್ಷಣಿಕ ರಂಗದಲ್ಲಿ ಇವತ್ತು ಸಾಮಾನ್ಯ ಜನಕ್ಕೂ ಬೇಕಾಗಿರೋದು ಶಿಕ್ಷಣ, ಅದರಲ್ಲಿ ಒಳ್ಳೆ ಕ್ರಾಂತಿಯನ್ನು ಮಾಡ್ತಿರೋ ಒಂದು ಭರವಸೆ ನಮಗಿದೆ. ಅದರಿಂದ ಕೊಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸರ್, ರಕ್ಷಾ ರಮೇಶ್ ಅವರಲ್ಲೂ ಪ್ರದೀಪ್ ಈಶ್ವರ್ ಅವ್ರ ಮಾತೇ ಕಾರಣ ಅಂತೇಳಿ ಒಂದು ಮಾತಿಟ್ಟಿರುವಂಥ ಇದ್ರ ನಡುವೆ ನೀವು ಸಚಿವ ಸ್ಥಾನ ಕೇಳಿದ್ದೀವಿ. ಇವತ್ತು ಪಕ್ಷದಲ್ಲಿ ಒಂದು ಚುನಾವಣೆ ಬಂದಾಗ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನು ನೀಡಬೇಕಂದ್ರೆ ಒಬ್ಬ ಜವಾಬ್ದಾರಿಯುತ ನಾಯಕರು ಕಾರ್ಯಕರ್ತರ ಹುಮ್ಮಸ್ಸು ತುಂಬಕ್ಕೆ ಹಲವಾರು ಮಾತುಗಳನ್ನು ಅವರ ಪ್ರೇರೇಪಣೆ ಮಾಡೋಕ್ಕೆ, ಅವರ ಕಾರ್ಯಕರ್ತನ ಗಟ್ಟಿ ಮಾಡೋಕ್ಕೆ, ಅತಿ ಹೆಚ್ಚು ಮತಗಳನ್ನು ಪಡೀಲಿಕ್ಕೆ ಹಲವಾರು ಮಾತುಗಳನ್ನು ಅವತ್ತು ಸಂದರ್ಭದಲ್ಲಿ ಆಡಬೇಕಾಗುತ್ತೆ. ಇವತ್ತು ಇಡೀ ದೇಶದಲ್ಲಿ ನೋಡ್ತಾ ಇದ್ದೀವಿ ಎಂತೆಂಥ ನಾಯಕರು ಯಾವ ರೀತಿಯಲ್ಲೂ ಸಹ ವಿರೋಧ ಪಕ್ಷನ ಕಟ್ಟಾಕಕ್ಕೆ ಅವರ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ ಅವರು ಅಷ್ಟೇ ವಿರೋಧ ಪಕ್ಷದ ಏನು ಒಬ್ಬ ಅಭ್ಯರ್ಥಿ ಇದ್ದಾರೆ ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬೇಕು ಅಂತೇಳಿ ಹಲವಾರು ಮಾತುಗಳನ್ನ ಆಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಮಾತೇ ಈ ಚುನಾವಣೆಯಲ್ಲಿ ಸೋಲಿಗೆ ಕಾರಣ ಅಂತೇಳಿ ಏನು ಹೇಳ್ತಾರೆ ನಾವಂತೂ ಒಪ್ಪೋದೇ ಇಲ್ಲ. ಸುಮಾರು 1,63,000 ಮತಗಳಲ್ಲಿ ನಮ್ಮ ಅಭ್ಯರ್ಥಿ ಸೋತಿರ್ಬೋದು. ಅದು ಯಾಕೆ ಸೋತರು ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಮಂತ್ರಿಗಳಿರ್ಬೋದು, ಜಿಲ್ಲಾಧ್ಯಕ್ಷಗಳು, ನಮ್ಮ ಹೈಕಮಾಂಡು ಎಲ್ಲರೂ ಸೇರಿ ಸಭೆಗಳು ನಮ್ಮ ಆತ್ಮಾವಲೋಕನ ಮಾಡ್ಕೊತಾರೆ. ಆ ಸಭೆಗಳಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ನಮ್ಮ ಪಕ್ಷದ ವೈಯಕ್ತಿಕ ಒಂದು ಆಂತರಿಕ ಒಂದು ಮಾತುಗಳಾಗಿರ್ತವೆ, ಅಲ್ಲಿ ಮಾತಾಡ್ಕೊತಾರೆ. ಹಿರಿಯರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಏನು ಬೇಕೋ ಅದು ಮಾತಾಡಿ ಅವ್ರಿಗೆ ಯಾವ ರೀತಿ ಯಾಕೆ ಹಿಂಗಾಯ್ತು ಅಂತೇಳಿ ಎಲ್ಲ ಚರ್ಚೆಗಳ ಮುಖಾಂತರ ಪರಿಹಾರ ಮಾಡ್ಕೊತಾರೆ.